ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಸವದತ್ತಿ ಗ್ರಾಮದೇವಿ ಜಾತ್ರೆ ಆರಂಭ. 45 ವರ್ಷಗಳ ಬಳಿಕ ಮರುಕಳಿಸಿದ ವೈಭವ. ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದ ಸವದತ್ತಿಯ ಗ್ರಾಮದೇವಿಯರ ಜಾತ್ರೆಯು 45 ವರ್ಷಗಳ ನಂತರ ನಡೆಯುತ್ತಿದ್ದು, ನಗರದ ಎಲ್ಲೆಡೆಯೇ ಹಬ್ಬದ ಸಡಗರ, ಸಂಭ್ರಮ ಕಳೆಗಟ್ಟಿದೆ. ಜಾತ್ರಾ ಮಹೋತ್ಸವ ನಿಮಿತ್ತ ಸೋಮವಾರ ಗ್ರಾಮದೇವಿಯರ ಪುರಪ್ರವೇಶ ಅತಿ ವಿಜೃಂಭಣೆಯಿಂದ ನೆರವೇರಿತು. ಶಾಸಕ ವಿಶ್ವಾಸ ವೈದ್ಯ, ಗ್ರಾಮದೇವಿ ಜಾತ್ರಾ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಮಾಮನಿ ಹಾಗೂ ರೈತ ಮುಖಂಡರ ನೇತೃತ್ವದಲ್ಲಿ ಮುಂಜಾನೆ ವಿವಿಧ ಪೂಜಾ ಪದ್ಧತಿಯೊಂದಿಗೆ ಸಂಗಪ್ಪನಕೊಳ್ಳದಿಂದ ಎಪಿಎಂಸಿಗೆ ದೇವಿಯರನ್ನು ಸ್ವಾಗತಿಸಲಾಯಿತು. ಬಳಿಕ ಕುಂಭಮೇಳ, ಡೊಳ್ಳು ಕುಣಿತ, ನಗಾರಿ, ಜಾಂಜ್ಮೇಳ, ಬಣ್ಣದ ಗೊಂಬೆಗಳು ಹಾಗೂ ಸಕಲ ವಾದ್ಯಮೇಳದೊಂದಿಗೆ ಸಾಗಿದ ದೇವಿಯರ ಆಕರ್ಷಕ ಭವ್ಯ ಮೆರವಣಿಗೆ ಹೊಸಪೇಟ ಓಣಿ ಮುಖಾಂತರ ಆನಿ ಅಗಸಿಯ ಶಕ್ತಿಗಡ್ಡಿಗೆ ದೇವಿಯರ ಆಗಮನವಾಯಿತು. ಅಲ್ಲಿಂದ ಮೊಕಾಶಿ ಓಣಿಯ ತವರುಮನೆ ಕಟ್ಟಿಗೆ ದೇವಿಯರನ್ನು ಕರೆತಂದು ವಿವಿಧ ಆಭರಣಗಳೊಂದಿಗೆ ದೇವಿಯರಿಗೆ ಅಲಂಕರಿಸಿ ಅಲ್ಲಿಂದ ತವರುಮನೆಯಿಂದ ಸಾಗಿ ಕೋಟೆಗೆ ತಲುಪಿ ಸಂಪ್ರದಾಯದಂತೆ ಮಾಂಗಲ್ಯ ಧಾರಣೆ ಮಾಡಿ ಪೂಜೆ ನೆರವೇರಿಸಲಾಯಿತು. ಕೋಟೆಯಿಂದ ಕಟ್ಟಿ ಓಣಿಯಲ್ಲಿ ನಿರ್ಮಿಸಿರುವ ಗ್ರಾಮದೇವಿಯರ ಕಟ್ಟಿಯ ಅರಮನೆ ಮಂಟಪದಲ್ಲಿ ದೇವಿಯರನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಮೆರವಣಿಗೆಯಲ್ಲಿ ಧರ್ಮ, ಜಾತಿಭೇದವನ್ನು ಮೀರಿ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ಪಾಲ್ಗೊಂಡು ಉತ್ಸವಕ್ಕೆ ಕಳೆ ತಂದರು. ಮಹಿಳೆಯರ ಕುಂಭಮೇಳ, ವಿವಿಧ ಕಲಾತಂಡಗಳು ಪಾಲ್ಗೊಂಡು ಮೆರವಣಿಗೆಗೆ ಮೆರಗು ನೀಡಿದವು. ಮೆರವಣಿಗೆ ಸಾಗುವ ಮಾರ್ಗದುದ್ದಕ್ಕೂ ರಂಗವಲ್ಲಿ, ತಳಿರು ತೋರಣ, ಬಣ್ಣದ ದೀಪಗಳ ಶೃಂಗಾರ ಗಮನ ಸೆಳೆದವು. ಯುವಕರು ಹಳದಿ ಹಾಗೂ ಬಿಳಿ ಬಣ್ಣದ ವಸ್ತ್ರ ಧರಿಸಿ ಭಂಡಾರ ಎರಚಿ ಸಂಭ್ರಮಿಸಿದರು. ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತ ಬಂದ್ ಮಾಡಿ ಜಾತ್ರೆಯಲ್ಲಿ ಭಾಗಿಯಾದರು. ಮೇ 4ರಿಂದ 12ರವರೆಗೆ ವೈವಿಧ್ಯಮಯ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. 9 ದಿನಗಳ ಕಾಲ ನಡೆಯಲಿರುವ ಈ ಜಾತ್ರೆಯು ನಗರದಲ್ಲಿ ಸಂಭ್ರಮದ ಕಳೆ ಹೆಚ್ಚಿಸಿದೆ. ಗ್ರಾಮದೇವತೆ ಜಾತ್ರೆ ಅಂಗವಾಗಿ ಭಕ್ತರು ತಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಕೆಲವು ಕಟ್ಟುಪಾಡುಗಳನ್ನು ಅನುಸರಿಸುತ್ತಿದ್ದು, ಜಾತ್ರೆ ವೇಳೆ ಪಾದರಕ್ಷೆ ಧರಿಸಬಾರದು, ಮನೆಗಳಲ್ಲಿ ರೊಟ್ಟಿ ಬಡಿಯಬಾರದು, ದವಸ ಧಾನ್ಯಗಳನ್ನು ಕುಟ್ಟಬಾರದು, ಬೀಸಬಾರದು, ಯಾವುದೇ ಆಹಾರವನ್ನು ಕರಿಯದಿರುವುದು ಹೀಗೆ ಹಲವು ಕಟ್ಟುಪಾಡುಗಳನ್ನು ಅನುಸರಿಸಲಾಗುತ್ತಿದೆ. ಮೇ 12ರವರೆಗೆ ಜಾತ್ರಾ ವೈಭವ ನಡೆಯಲಿದ್ದು, ಪ್ರತಿನಿತ್ಯ ಗ್ರಾಮದೇವಿಯರಿಗೆ ವಿಶೇಷ ಪೂಜೆ, ಪ್ರಾರ್ಥನೆ, ಹೋಮಹವನ, ಉಡಿ ತುಂಬುವ ಕಾರ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ, ರಸಮಂಜರಿ, ವಿವಿಧ ಸ್ಪರ್ಧೆಗಳು ನಡೆಯಲಿವೆ. ಒಟ್ಟಿನಲ್ಲಿ ಗ್ರಾಮದೇವಿ ಜಾತ್ರೆ ಪ್ರತಿ ಮನೆ ಮನಗಳಲ್ಲಿ ಸಂತಸ ತರಲಿದೆ. ಜಾತ್ರೆಯ ನಿಮಿತ್ತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನಗರಸಭೆ ಅಲ್ಲಲ್ಲಿ ಕುಡಿಯುವ ನೀರಿಗೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿದೆ. ಆರೋಗ್ಯ ಇಲಾಖೆ ಪ್ರಾಥಮಿಕ ಚಿಕಿತ್ಸೆಯ ಸೌಲಭ್ಯವನ್ನು ಕೈಗೊಂಡಿದೆ. ಜನಾಕರ್ಷಣೆ: ಗಡೇಕಾರ್ ಲೇಔಟ್ನಲ್ಲಿ ಬೀಡುಬಿಟ್ಟಿರುವ ತಿರುಗುವ ತೊಟ್ಟಿಲುಗಳು, ವಿವಿಧ ಮಳಿಗೆಗಳು ಮಕ್ಕಳು, ಮಹಿಳೆಯರನ್ನು ಆಕರ್ಷಿಸುತ್ತಿದ್ದು, ಈ ಉತ್ಸವ ಇದೇ 12ರವರೆಗೆ ಜರುಗಲಿದೆ. ಜಾತ್ರೆಗೆ ಎಲ್ಲ ಸಿದ್ಧತೆ ಪೂರ್ಣಗೊಂಡಿವೆ. ಯಾವುದೇ ಅಡಚಣೆ ಆಗದಂತೆ ಜಾಗೃತಿ ವಹಿಸಲಾಗಿದೆ. ಎಲ್ಲರೂ ಸಹಕರಿಸಿ ಜಾತ್ರೆ ಯಶಸ್ವಿಗೊಳಿಸಬೇಕು. ಜಾತ್ರೆಗೆ ಬರುವ ಭಕ್ತರಿಗೆ ಅನುಕೂಲವಾಗುವಂತೆ ಕುಡಿಯುವ ನೀರು, ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ಗ್ರಾಮದೇವಿ ಜಾತ್ರಾ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಮಾಮನಿ ತಿಳಿಸಿದ್ದಾರೆ. 45 ವರ್ಷಗಳ ಬಳಿಕದ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ. ವ್ಯವಸ್ಥಿತ ಜಾತ್ರೆಗೆ ಈಗಾಗಲೇ ಕ್ರಮವಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಶಾಸಕ ವಿಶ್ವಾಸ್ ವೈದ್ಯ. ವರದಿ ಇಮ್ತಿಯಾಜ್ ಢಾಲಾಯತ, ಸವದತ್ತಿ.